ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ಎಲ್ಲ ವಿಡಿಯೋದಲ್ಲೂ ಚೆನ್ನಾಗಿರ್ತೇನೆ. ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲಿನೂ ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಫುಲ್ ಮಾನಿಟೈಸೇಷನ್ ಆಗಿದೆ ನನಗೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕಂತಂದರೆ ಇಷ್ಟು ಬೇಗ ಹೇಗೆ ಫುಲ್ ಮಾನಿಟೈಸೇಷನ್ ಆಯಿತು ಅಂತ ನನಗೂ ಕೂಡ ಒಂಥರ ಏನೋ ಶಾಕ್ ಆಗಿದೆ. ಸೊ ಹೇಗೆ ಅಂತ ಅಂದರೆ ಪಿನ್ ಕೂಡ ಬಂತು ನನಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಪಿನ್ ಬಂದಿರೋದನ್ನು. ಫುಲ್ ಮಾನಿಟೈಸೇಷನ್ ಆಗಿರೋದಕ್ಕೆ ನಿಮಗೆಲ್ಲರಿಗೂ ಮೊದಲೇ ಮಾತು ನಾನು ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ. ಯಾಕಂತಂದರೆ ಎಲ್ಲ ಆಗಿರೋದು ನಿಮ್ಮಿಂದಾನೆ. ಅಂದಮೇಲೆ ನಾನು ನಿಮಗೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಅಂದ್ರೂ ಕೂಡ ನನಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ಆಗಿರೋದು ನಿಮ್ಮಿಂದಾನೆ ಅಂತ ಹೇಳ್ಕೊತೀನಿ. ಸೊ ಯಾಕೆ ಏನು ಅಂತ ಅಂದರೆ ಇವಾಗ ಸಾಮಾನ್ಯವಾಗಿ ಹೇಗೆ ಮಾಡೋದು ಏನು ಮಾಡೋದು ಅಂತ ಕಷ್ಟಪಡ್ತಾ ಇರ್ತಾರೆ. ಯಾವ ಥರ ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ಒಬ್ಬೊಬ್ರು 2 ವರ್ಷದಿಂದ ಪಾಪ ಕಷ್ಟಪಡ್ತಾ ಇರ್ತಾರೆ, ಒಬ್ಬೊಬ್ಬರು 3 ವರ್ಷದಿಂದನೂ ಕಷ್ಟಪಡ್ತಾ ಇರ್ತಾರೆ. ಆ ಕಷ್ಟ ಏನು ಅಂತ ನನಗೆ ಗೊತ್ತಾಗಿದೆ. ಯಾಕಂತಂದರೆ ಎಷ್ಟೋ ಜನ ಹೇಳ್ತಿರ್ತಾರೆ ಯಾವ ಥರ ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ಟಿಪ್ಸ್ ಕೊಡಿ, ಯಾವ ಥರ ವಾಚ್ ಅವರ್ಸ್ ಮಾಡ್ಕೋಬೇಕು, ಆಮೇಲೆ ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಎಲ್ಲರಿಗೂ ಒಂದೊಂದು ಹೆಂಗೆ ಅಂತಂದರೆ ಆಗುತ್ತೋ ಇಲ್ವೋ ನನ್ನ ಕಡೆ ಅನ್ನೋದೊಂದು ಎಲ್ರಿಗೂ ಮನಸ್ಸೊಳಗೆ ಇರುತ್ತೆ. ಸೊ ಯಾರೂ ಭಯ ಪಡಬೇಡಿ, ಆಗುತ್ತೆ ಎಲ್ಲರ ಕಡೆನೂ. ಸಾಧ್ಯನಿಗೆ ಅಸಾಧ್ಯವಾದದ್ದು ಲೈಫ್ನಲ್ಲಿ ಯಾವುದಾದ್ರೂ ಇದೆನಾ? ಇಲ್ಲ, ಲೈಫ್ನಲ್ಲಿ ಯಾವುದೂ ಇಲ್ಲ, ಎಲ್ಲನೂ ಸಾಧ್ಯ ಆಗುತ್ತೆ ಲೈಫ್ನಲ್ಲಿ. ಸೊ ಅದಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ಒಂದು ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲನೂ ಬಿಟ್ಟುಬಿಡಬೇಕು ನಾವು ಅಷ್ಟೇ. ಎಲ್ಲನೂ ಬಿಟ್ಟುಬಿಡಬೇಕು ಅಂತಂದರೆ ಎಲ್ಲನೂ ಅಂದರೆ ಹ್ಯಾಂಡಲ್ ಮಾಡ್ಕೊಂಡಿರಬೇಕು ಅಷ್ಟೇ. ಹ್ಯಾಂಡಲ್ ಮಾಡಿಕೊಂಡು ಎಲ್ಲನೂ ಈಕ್ವಲ್ ಆಗಿ ನೋಡಿಕೊಂಡು ಹೋಗಬೇಕು. ಬಿಟ್ಟುಬಿಡೋದು ಅಂತ ಅಂದರೆ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬರೇ ಬಂದುಬಿಟ್ಟು ಲೈವ್ನಲ್ಲಿ ಕೂತ್ಕೊಳ್ಳೋದಾಗಲಿ, ಬರೀ ಜಸ್ಟ್ ವಿಡಿಯೋ ಮಾಡ್ಕೋದು, ನಮ್ಮ ಲೋಕದಲ್ಲಿ ನಾವಿರೋದು ಅಂತ ಅಲ್ಲ. ಎಲ್ಲನೂ ಬಿಟ್ಬಿಡೋದು ಅಂದರೆ ಏನೋ ಸ್ವಲ್ಪ ಬೇರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಮೊದಲು ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ. ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಅದು ಮಾಡೋದು, ಇದು ಮಾಡೋದು, ರೀಲ್ಸ್ ನೋಡೋದು, ಬೇರೆದವ್ರದ್ದು ಎಲ್ಲ ಒಂದು ಸ್ವಲ್ಪ ನೋಡೋದು ಜಾಸ್ತಿ ಇರ್ತಿತ್ತು. ಸೊ ಇವಾಗ ಹಾಗೆ ಮಾಡಬಾರ್ದು. ನಾವು ಯೂಟ್ಯೂಬ್ ಬಂದಮೇಲೆ ಸ್ವಲ್ಪ ನಮ್ಮ ವಿಡಿಯೋ ಬಗ್ಗೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಕಾನ್ಸಂಟ್ರೇಷನ್ ಮೊದಲು ಕೊಡಬೇಕು. ಯಾಕಂತಂದರೆ ನಾವು ಕೂಡ ಅವ್ರಂಗೆ ಆಗಬೇಕು ಅಲ್ವಾ. ಯಾರಿಂದಾದರೂ ನೀವು ಮೋಟಿವೇಶನ್ ಆಗಿದ್ರೇ ನೀವು ಯೂಟ್ಯೂಬ್ಗೆ ಬಂದಿರ್ತೀರ. ಅದು ನನಗೂ ಗೊತ್ತು. ಯಾಕಂತಂದರೆ ನಾನು ಒಬ್ಬರಿಂದ ಮೋಟಿವೇಶನ್ ಆಗಿನೇ ಏನಂತಾರೆ ಅವರಿಂದ ನನಗೆ ಮಾಡಬೇಕು ಯೂಟ್ಯೂಬ್ ಅಂತ ಬಂದಿದ್ದು ನಾನು. ಆ್ಯಕ್ಚುಲಿ ಅವ್ರ ಹೆಸರು ಏನು ಅಂತಂದರೆ ಬೆಣ್ಣೆ ಕೃಷ್ಣ ಅಮ್ಮ ಇದ್ದಾರೆ ಗೊತ್ತಾ. ಸೊ ಅವ್ರದ್ದು ಒಂದು ನಾನು ಚಾನಲ್ ನೋಡಿದೆ. ಏನು ಅಂತಂದರೆ ಅವರು ಹೆಂಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ನೋಡಿರೋದು. ಆವಾಗ ನನಗೆ ಸಬ್ಸ್ಕ್ರೈಬರ್ ಬಗ್ಗೆ ಮೊದಲು ಚಿಂತೆ ಇತ್ತು. ಅಷ್ಟು 1,000 ಯಾರು ಹಾಕ್ತಾರೆ ಬಿಡು, ಯೂಟ್ಯೂಬ್ ಮಾಡೋದು ಬೇಡ, ಹೀಗೆಲ್ಲ ನಾನು ಮೊದಲು ಯೋಚನೆ ಮಾಡಿದ್ದೆ. ಸೊ ಮೊದಲು ಬಂದುಬಿಟ್ಟು ಅವರ ಒಂದು ವಿಡಿಯೋ ನೋಡಿ ನಾನು ಇನ್ಸ್ಪೈರ್ ಆಗಿಬಿಟ್ಟು ನನ್ನ ಒಂದು ಚಾನಲ್ನ ನಾನು ಓಪನ್ ಮಾಡಿಕೊಂಡೆ. ಓಪನ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ದಿನ ನಾನು ಏನು ಮಾಡ್ತಾಯಿದ್ದೆ, ಶಾರ್ಟ್ ವಿಡಿಯೋನೇ ಹಾಕ್ಕೊಂಡು ಹೋಗ್ತಾಯಿದ್ದೆ 1 ತಿಂಗಳವರೆಗೂ. ಸೊ ಆವಾಗ ನನಗೆ ಗೊತ್ತಾಗಿದ್ದು ಲಾಂಗ್ ವಿಡಿಯೋ ಹಾಕಿದರೆ ಮಾತ್ರ ವಾಚ್ ಅವರ್ ಬರುತ್ತೆ ನಮಗೆ ಅಂತ ಆವಾಗ ಗೊತ್ತಾಗಿರೋದು. ಸೊ 1 ತಿಂಗಳಾದಮೇಲೆ ನಾನೇನು ಮಾಡಿದೆ, ಲಾಂಗ್ ವಿಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೇಗೆ ಅಂತ ವಾಚ್ ಅವರ್ ನಾನು ಕಂಪ್ಲೀಟ್ ಮಾಡಿಕೊಂಡೆ 3 ತಿಂಗಳಲ್ಲಿ ಅಂತ ಅಂದರೆ ನನಗೆ 1 ತಿಂಗಳಂತೂ ವೇಸ್ಟ್ ಆಯಿತು. ಅದ್ರ ಬಿಟ್ಟರೆ ನೆಕ್ಸ್ಟ್ ಮಾಡಿರೋದು 3 ತಿಂಗಳು, 3.5 ತಿಂಗಳವರೆಗೂ ಸ್ಟ್ರಗಲ್ ಮಾಡಿದ್ದೇನೆ ನಾನು. ಹೇಗೆ ಅಂತಂದರೆ ಸ್ವಲ್ಪ ದಿನ ನಾನು ವೀಡಿಯೋನೂ ಹಾಕ್ಕೊಂಡು ಹೋದೆ. ಒಂದು 15-20 ದಿನವರೆಗೂ ವೀಡಿಯೋ ಹಾಕ್ಕೊಂಡು ಹೋದೆ. ನನಗೆ ನೆಕ್ಸ್ಟ್ ಲೈವ್ ಮಾಡೋದು ಅನ್ನೋದು ಒಂದು ಆಪ್ಷನ್ ಅನ್ನೋದು ಇರುತ್ತೆ ನನಗೆ ಈ ಚಾನಲ್ನಲ್ಲಿ, ಯೂಟ್ಯೂಬ್ನಲ್ಲಿ ಹೀಗೆಲ್ಲ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಸ್ಲೈಡ್ ಮಾಡುವಾಗ ಯಾರ್ದು ಒಬ್ಬರದ್ದು ಲೈವ್ ಬಂತು, ನನಗೆ ಅಷ್ಟು ನೆನಪಾಗ್ತಾ ಇಲ್ಲ. ನಿಜ ನೆನಪಾದರೆ ಅವ್ರ ಹೆಸರು ಹೇಳೋಕ್ಕೆ ನನಗೇನು ದುಡ್ಡು ಬೇಕಿಲ್ಲ. ನನಗನ್ಸುತ್ತೆ ಚಂದ್ರಿಕಾ ಶಾರ್ಟ್ಸ್ ಲಾಗ್ ಅಂತ ಇದ್ದಾರೆ ಅಕ್ಕ, ಅವ್ರದ್ದು ಏನೋ ನಾನು ನೋಡಿದ್ದೀನಿ ಅನಿಸುತ್ತೆ. ಇಲ್ಲ ಯಾರೋ ಸುಮಾ ಅಂತ ಇದ್ದರು ಮೊದಲು. ಅವ್ರು ಯಾವುದೋ ಊರಲ್ಲಿ ಇದ್ದರು ನಂಗೆ ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ, ತುಂಬ ದಿನ ಆಯ್ತಲ್ಪ ಈಗ. ಸೊ ನೆನಪಿಲ್ಲ. ಅವರಿಂದ ನನಗೆ ಗೊತ್ತಾಗಿರೋದು ಲೈವ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಕೇಳಿದ್ದೆ. ಆವಾಗ ಅವರು ನನಗೆ ಹೇಳಿದರು ಲೈವ್ ಮಾಡೋದ್ರಿಂದ ವಾಚ್ ಓವರ್ ಬರುತ್ತೆ ನಿಮಗೆ, ಆವಾಗ ಬೇಗ ಮೋನೋ ಮಾಡ್ಕೋಬೋದು ಅಂತ ಹೇಳಿದರು. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಬೆಣ್ಣೆ ಕೃಷ್ಣ ಅಮ್ಮನ ಲೈವಿಗೆ ಹೋದೆ.
ಸೊ ಅವರಿಂದ ನಮಗೇನು ತೊಂದರೆ ಆಗಿಲ್ಲ ಪಾಪ. ಅವರು ಒಳ್ಳೆಯವರೇ, ನಾನು ಹೇಳಬೇಕು ಅಂದರೆ ಒಳ್ಳೆಯವರೇ. ನಾನು ಲೈವಿಗೆ ಹೋಗಲ್ಲ ಅವ್ರ ಲೈವಿಗೆ ಇವಾಗ, ಯಾಕಂತಂದರೆ ಅವ್ರ ಲೈವಲ್ಲಿ ನನ್ನ ಮೆಸೇಜ್ ಶೋ ಆಗ್ತಾ ಇಲ್ಲ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಹೋಗ್ತಿಲ್ಲ ಅವ್ರ ಲೈವಿಗೆ. ಹೋದ್ರೂ ಬೇರೆ ಐಡಿಯಿಂದ ಹೋದ್ರೂ ಶೋ ಆಗಲಿಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಯಾವಾಗಾದರೂ ಒಂದ್ಸಲ ಹೋಗ್ತೇನೆ ನಾನು, ಯಾವಾಗಲೂ ಹೋಗಿಲ್ಲ. ಸುಮ್ಮನೆ ಹಾಗೆ ನೋಡ್ಕೊಂಬಂದ್ಬಿಟ್ಟು ಜಾಸ್ತಿ ಜನ ಇರ್ತಾರೆ ಸುಮ್ಮನೆ ಬಂದುಬಿಡ್ತೇನೆ, ನಾನು ಜಾಸ್ತಿ ಏನೋ ಇದು ಮಾಡಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅವಾಗ ಒಂದೊಂದು ವಿಡಿಯೋ ನೋಡ್ತೇನೆ, ಅವ್ರದ್ದು ಶಾರ್ಟ್ ವಿಡಿಯೋ ನೋಡ್ತೇನೆ. ಆಮೇಲೆ ನೆಕ್ಸ್ಟು ಅವರಿಂದ ನಾವು ಒಂದೇನೋ ಕಲ್ತಿದ್ದೀವಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಅವರಿಂದ ನಾನು ಕಲ್ತಿದ್ದೇನೆ, ಇಲ್ಲ ಅಂತ ನಾನು ಹೇಳಲ್ಲ, ಮನಸ್ಸಿಂದ ಎಕ್ಸೆಪ್ಟ್ ಮಾಡ್ಕೊತೀನಿ. ನಾನು ಕಲ್ತಿದ್ದೇನೆ ಅವರಿಂದ, ಒಳ್ಳೆಯವರು ಅವರು ಅಂತಲೂ ಹೇಳ್ತೀನಿ ನಾನು. ಬೇಕು ಅಂದರೆ ಸಬ್ಸ್ಕ್ರೈಬರ್ನ ಕೊಡಿಸ್ತಾರೆ, ಬೇಕಿದ್ದರೆ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ಒಬ್ರಿಗೊಬ್ರು ಕನೆಕ್ಟ್ ಆದರೆ ನಿಮಗೂ ಒಳ್ಳೆಯದು, ಎಲ್ರಿಗೂ ಮುಂದಿನವ್ರಿಗೂ ಒಳ್ಳೆಯದು. ಬೇಗ 1,000 ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ನಾನು ಕೂಡ ಟ್ರೈ ಮಾಡಿದ್ದೇನೆ. ಹೇಗೆ ಅಂತಂದರೆ ಎಲ್ಲಾದರೂ ಒಂದು ಶಾಪಿಗೆ ಹೋದಾಗ, ಆಮೇಲೆ ಮೆಡಿಕಲ್ಗೆ ಹೋದಾಗ, ಆಮೇಲೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನಾನು ಹೋಗಿಬಿಟ್ಟು ಏನಾದರೂ ಒಂದು ಖರೀದಿ ಮಾಡಿಬಿಟ್ಟು ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೂ ನಾನು ನಿಜ ಮನಸ್ಸಿಂದ ಹೇಳ್ತಾ ಇದ್ದೇನೆ. ನಾನು ಕೇಳಿಲ್ಲ ಅಂತ ಹೇಳಿಲ್ಲ. ನಾನು ಒಂದು ಮಾತ್ರ ನೆನಪಿದೆ, ನಾನು ಯಾವಾಗ ಹೇಳಿದ್ದೀನಿ ಅಂತ ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಹೊರಗಡೆ ಬ್ರಷ್ ಮಾರ್ತಾಯಿದ್ರು. ಅದು ಯಾವುದೋ ಬ್ರಷ್ ಇತ್ತು, ಮಾರ್ತಾಯಿದ್ರು. ಬ್ರಷ್ ವಿತ್ ಸೋಪ್ ಏನೇನೋ ಇತ್ತು ಅಲ್ಲಿ ಮಾರುವಾಗ. ನಾನು ಪಾಟಲ್ ಪ್ಲಾನೆಟ್ ಅಂತ ಗೊತ್ತಿರ್ಬೋದು, ವಿಜಾಪುರಲ್ಲಿ ಹೊರಗಡೆ ಮಾರ್ತಾಯಿದ್ರು. ನಾನು ಹೋಗಿಬಿಟ್ಟು ಅವರಿಂದ ಅದನ್ನು ಪರ್ಚೇಸ್ ಮಾಡಿದೆ. ಅದಕ್ಕೇನೋ 50 ರೂಪೀಸ್ಗೆ 2 ಇದೆ. ಸೊ ನಾನು ಪರ್ಚೇಸ್ ಮಾಡಿ ಆದಮೇಲೆ ಅಣ್ಣ ನಮಗೊಂದು ಸಬ್ಸ್ಕ್ರೈಬ್ ಮಾಡಿ, ನಂದು ಯೂಟ್ಯೂಬ್ ಚಾನಲ್ ಐತೆ ಅಂತ ನಾನು ಹೇಳಿದೆ. ನಮ್ಮ ಮನೆಯವರು ಅಯ್ಯೋ ನೀ ಹಿಂಗೆಲ್ಲ ಕೇಳಿದ್ರೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಇದ್ದರು. ಆದರೂ ನಾನು ಬಿಡಲಿಲ್ಲ. ಒಂದೇ ನಿಮಿಷ ಬಂದೆ ಅಂತ ಹೇಳಿಬಿಟ್ಟು ನಾನು ನನ್ನ ಚಾನಲ್ ಸರ್ಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವ್ರ ಕಡೆ ಮೊಬೈಲ್ ಕೊಟ್ಟುಬಿಟ್ಟೆ. ಅಣ್ಣ ಪ್ಲೀಸ್ ಇದನ್ನು ಆನ್ಸರ್ ಮಾಡಬೇಡಿ, ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಬಂದುಬಿಟ್ಟೆ. ಸೊ ನೀವು ಕೂಡ ಹಾಗೆ ಟ್ರೈ ಮಾಡಿ, ಯಾರೂ ಇಲ್ಲ ಅಂತ ಹೇಳಲ್ಲ. ಪಾಪ ಅವರು ನನಗೆ ಏನೂ ಇಲ್ಲ ಅಂತ ಹೇಳಿಲ್ಲ. ನಾನಾದರೆ ಏನೋ ಡೌಟ್ ಪಡ್ತಾ ಇದ್ದೇನೋ, ಮೊಬೈಲ್ ಕೊಟ್ಟರೆ ತೊಗೊಂಡು ಹೋಗ್ತಾರೆ, ಹಿಂಗೇನೋ ಡೌಟ್ ಪಡ್ತಾ ಇದ್ದೇನೋ ಗೊತ್ತಿಲ್ಲ. ಪಾಪ ಅವರು ನನಗೆ ಮೊಬೈಲ್ ಕೊಟ್ಟರು, ನೀವೇ ಮಾಡ್ಕೊಳ್ಳಿ ಮೇಡಮ್ ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಂಡು ಸುಮ್ಮನೆ ಬಂದುಬಿಟ್ಟೆ. ಸೊ ನೀವು ಕೂಡ ಈ ಥರ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಟ್ರಿಕ್ಸ್ ಅಂತ ಅಂದರೆ, ನೀವು ಶಾರ್ಟ್ ವಿಡಿಯೋನ ನೀವು ಹಾಕಬೇಕು. ನನ್ನ ಹತ್ರ ಏನು ಸ್ಪೆಷಲ್ ಟ್ರಿಕ್ಸ್ ಇಲ್ಲ, ನಾನು ಮಾಡಿರೋದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ನಾನು ಏನೋ ಬೇರೆದಲ್ಲಿ ಏನೋ ತಲೆ ಓಡಿಸಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಅದು ಇದು ಏನು ಮಾಡಿಲ್ಲ, ಬೇರೆ ಇಲ್ಲಿ ಏನದು ಹಾಗೆ ಮೋಸ ಏನು ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಶಾರ್ಟ್ ವಿಡಿಯೋ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ ಬಂದಿದ್ದು. ನೀವು ಟ್ರೈ ಮಾಡಿ, ಬೇಕಿದ್ದರೆ ನಿಮ್ಮ ಫೇಸ್ ಇರೋ ಶಾರ್ಟ್ ವಿಡಿಯೋ ಇದ್ದರೆ ಸಬ್ಸ್ಕ್ರೈಬರ್ 1 ಇಲ್ಲ 2 ಆದರೂ ಬಂದಿರುತ್ತೆ ಒಂದು ವಿಡಿಯೋಗೆ. ಓಕೆನಾ? ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ನಾನು ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಬಂದಿತ್ತೆ. ಒಂದೊಂದು ವಿಡಿಯೋಗೆ ಹೇಳೋಕ್ಕಾಗಲ್ಲ, 1,000 ಬರ್ಬೋದು, ಆಮೇಲೆ ಒಂದು ವಿಡಿಯೋಗೆ ಬರದೇನೂ ಇರ್ಬೋದು. ಬೇಜಾರು ಹೋಪ್ ಕಳ್ಕೊಬೇಡಿ ಅಂತ ಹೇಳ್ತೀನಿ ನಾನು. ನನಗೆ ಎಷ್ಟೋ ವಿಡಿಯೋಗೆ ಬಂದೇನೂ ಇಲ್ಲ, ಯಾಕಂತಂದರೆ ವ್ಯೂಸೇ ಆಗಿರಲ್ಲಲ್ವ, ಹೆಂಗೆ ಸಬ್ ಬರುತ್ತೆ ಅಲ್ವಾ, ಬಂದಿಲ್ಲ. ಆಮೇಲೆ ಸ್ವಲ್ಪ ವಿಡಿಯೋಗೆ ನನಗೆ ಬಂದಿದೆ, ಯಾಕಂತಂದರೆ ನನ್ನ 1ರಿಂದ 4-5 ವಿಡಿಯೋ ಏನಿದೆ ನನಗೆ 1 ಲ್ಯಾಕ್ ಅಬೋವ್ ರನ್ ಆಗಿದೆ. ಸೊ ಅದರಿಂದ ನನಗೆ ಸಬ್ ಜಾಸ್ತಿ ಬಂದಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದಿಷ್ಟು ವಿಡಿಯೋ ಬಂದು ನನಗೆ 50,000ವರೆಗೂ, ಆಮೇಲೆ 20,000ವರೆಗೂ, 30,000ವರೆಗೂ ಈ ಥರ ಎಲ್ಲ ರನ್ ಆಗಿರೋದು ಇದೆ. 5,000, ಆಮೇಲೆ ಎಷ್ಟೇ ಬರಲಿ ಅದು 1,000 ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ, 1ರಿಂದ 2 ಸಬ್ ಆದರೂ ಗ್ಯಾರಂಟಿ ಅದಕ್ಕೆ ಬಂದೇ ಇರುತ್ತೆ ನಿಮಗೆ. ನೋಡಿ, ಬೇಕಿದ್ರೆ ನೀವು ನಾನು ಹೇಳೋದಲ್ಲ, ನೀವು ನೋಡಿ, ಯಾರಿಗೋ ಒಬ್ಬರಿಗೆ ಇಷ್ಟ ಆಗಿರುತ್ತೆ. ಇಷ್ಟು ದೊಡ್ಡ ಪ್ರಪಂಚ ಐತಿ ಅಂದಾಗ ಒಬ್ರಿಗಾದ್ರೂ ನಿಮ್ಮ ವಿಡಿಯೋ ಇಷ್ಟ ಆಗಲ್ವಾ? ಅದು ಎಂಥವರೇ ಇದ್ದರು ನಾವು ಚೆನ್ನಾಗಿಲ್ಲ ಅಂತ ಅನ್ಕೋಬಾರ್ದು. ನಾನೇನು ದೊಡ್ಡ ಚೆನ್ನಾಗಿಲ್ಲ ಅನ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಾನು ಚೆನ್ನಾಗಿಲ್ಲ, ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ಕೋಬಾರ್ದು. ನಮ್ಮ ಫೇಸ್ ತೋರ್ಸೋಕ್ಕೂ ಒಂಥರ ಹೆಜಿಟೇಟ್ ಮಾಡ್ಕೋಬಾರ್ದು ನಾವಿಲ್ಲಿ. ಯಾಕಂತಂದರೆ ಅಯ್ಯೋ ನಾನು ಹೆಂಗೆ ಕಾಣ್ತೀನಿ ಏನೋ, ಅವ್ರ ಫೇಸ್ ತೋರಿಸಿದ್ರೆ ಏನು ಅಂತಾರೇನೋ, ಬ್ಯಾಡ್ ಕಮೆಂಟ್ ಏನಾದರೂ ಹಾಕ್ತಾರೇನೋ ಅಂತ. ಆ ಥರ ಯಾರೂ ಭಯ ಪಡಬೇಡಿ, ಯಾರಿಗೂ ಏನೂ ಆಗಲ್ಲ. ಯಾಕಂತಂದರೆ ಸೋಷಿಯಲ್ ಮೀಡಿಯಾ ಅಂದರೆ ಹಾಗೆ, 4 ಜನ ಕೆಟ್ಟವರಿದ್ದರೆ 4 ಜನ ಒಳ್ಳೆಯವರಿರ್ತಾರೆ. ಎಲ್ಲರೂ ಒಂದೇ ಸಮ ನೋಡೋಕ್ಕಾಗಲ್ಲ. ನಮ್ಮ ಬಟ್ಟೆ ನಮಗೆ ಸಮ ಇಲ್ಲ ನೋಡಿ, ಎಷ್ಟು ಒಂದೊಂದು ವೇರಿಯೇಷನ್ ಇದೆ ಅಲ್ವಾ. ನಮ್ಮ ಬಟ್ಟೆ ನಮಗೆ ಸಮ ಇಲ್ಲ ಅಂದಾಗ ಮತ್ತು ಬೇರೆದವರು ನಮ್ಮ ಈಕ್ವಲ್ ಆಗಿ ಇರಬೇಕು ಅಂತ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು? ಅವರನ್ನು ಮಾಡೋಕ್ಕಾಗಲ್ಲ. ಅವರಿಂದ ನಮಗೆ ಏನು ಅವಶ್ಯಕತೆ ಐತೆ ಇಲ್ವಲ್ಲ, ಯಾರೊಬ್ರು ಏನೋ ಅಂತಾರಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೋಬೇಡಿ. ಸೊ ನಿಮ್ಮ ಫೇಸ್ ಇರೋ ಜಾಸ್ತಿ ಒಂದು ವಿಡಿಯೋನ ಹಾಕಿ ವೈರಲ್ ಆದರೂ ಆಗ್ಬೋದು. ನಿಮ್ಮ ಲಕ್ ಇದ್ದರೆ ಸಬ್ಸ್ಕ್ರೈಬರ್ ಬೇಗ ಬರ್ಬೋದು.
ಆಮೇಲೆ ವಾಚ್ ಅವರ್ ಕೂಡ ಬೇಗ ಬರ್ಬೋದು. ನಿಮ್ಮ ಒಂದು ಯಾವುದಾದ್ರೂ ಒಂದು ಇಂಪ್ರೆಸಿವ್ ವಿಡಿಯೋ ಇದ್ದರೆ, ಇಂಪ್ರೆಸಿವ್ ಅಂತ ಅಂದರೆ ಅವ್ರಿಗೆ ಹೋಗ್ಬಿಟ್ಟು ನೀವೇನು ನೈಸ್ ಮಾಡೋದು ಬೇಡ, ನಿಮ್ಮ ರಿಯಾಲಿಟಿ ವಿಡಿಯೋ ಹಾಕಿ ಸಾಕು. ಎಷ್ಟೋ ಜನರಿಗೆ ಅದು ರೀಚ್ ಆದರೆ ಎಷ್ಟೋ ಜನರು ಅದರಿಂದ ಖುಷಿ ಪಡ್ತಾರೆ, ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ, ಲಾಂಗ್ ವಿಡಿಯೋಗೂ ಆಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಏನೋ ಒಂದು ಅವರು ಸರ್ಚ್ ಮಾಡ್ತಾ ಇರ್ತಾರೆ, ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಬಂದರೆ ಅಲ್ಲಿ ನಿಮ್ಮ ಮಾತು ಅವ್ರಿಗೆ ಇಷ್ಟ ಆದರೆ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡೋ ಒಂದು ಚಾನ್ಸಸ್ ಇದೆ ಅಲ್ವಾ, ಯಾಕಿಲ್ಲ, ಮಾಡ್ಕೋಬಹುದು. ಹಾಗೆ ಕೂಡ ನಾನು ಮಾಡ್ಕೊಂಡಿರೋದು, ನಾನು ಹಂಗೆ ಮಾಡಿದ್ದೀನಿ. ಎಷ್ಟೋ ಜನರು ಒಂದು ಶಾರ್ಟ್ ವಿಡಿಯೋ ನನಗೆ ಇಷ್ಟ ಆಗಿ ನಾನು ಕೂಡ ಸಬ್ಸ್ಕ್ರೈಬರ್ ಆಗಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅವರಿಗೆ ಕೂಡ ಕಮೆಂಟ್ ಹಾಕಿದ್ದೀನಿ ನಾನು. ಅವರಿಗೆ ಎಷ್ಟೇ ಕಡಿಮೆ ಇದ್ದರೂ, ಅವ್ರಿಗೆ 100 ಸಬ್ಸ್ಕ್ರೈಬರ್ ಇದ್ದರೂ ಕೂಡ 100 ಸಬ್ಸ್ಕ್ರೈಬರ್ ಅಂತ ಅನ್ನೋಕ್ಕಾಗಲ್ಲ, ಯಾಕಂತಂದರೆ ಅದು ಕೂಡ ಕಷ್ಟ ಇದೆ. ಒಂದು 100 ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಅದು ನಾನು ಅದನ್ನು ಅನುಭವಿಸಿ ಬಂದಿದ್ದೀನಿ. ಸೊ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾರೆಲ್ಲ ಚಾನಲ್ ಮಾಡ್ತಾ ಇದ್ದೀರಾ. ಸೊ ಯಾರು ಹಾಗೆ ಮಾಡಬೇಡಿ, ಯೋಚನೆ ಮಾಡಿ ಯೂಟ್ಯೂಬನ್ನು ಮುಂದುವರಿಸಿ. ಯಾರು ಹೋಪ್ ಕಳ್ಕೊಂಡು ಅರ್ಧಕ್ಕೆ ಬಿಡಬೇಡಿ. ಒಂದು ಹೆಜ್ಜೆ ಇಟ್ಟಿದ್ದೀರಾ ಅಂದರೆ ಹಿಂದೆ ಸರಿಬೇಡಿ ಅಂತ ಹೇಳ್ತೀನಿ. ಕರೆಕ್ಟಾಗಿ ಒಂದಿನ ಬಿಟ್ಟು ಒಂದಿನ ವಿಡಿಯೋನ ನಾನು ಹಾಕ್ತಿದ್ದೆ. ಸೊ ನನ್ನ ಆ ಒಂದು 10 ವಿಡಿಯೋದಲ್ಲಿ ಒಂದು ವಿಡಿಯೋ ಆದರೂ ವೈರಲ್ ಆಗ್ಬೋದು ಅಲ್ವಾ, ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. 10ರಲ್ಲಿ ಒಂದಾದರೂ ಆಗಿರುತ್ತೆ. ತಲೆ ಕೆಡಿಸ್ಕೋಬೇಡಿ, ಇವತ್ತು ನನ್ನ ವಿಡಿಯೋ ಓಡಿಲ್ಲ, ರನ್ ಆಗಿಲ್ಲ, ಯಾರೂ ನೋಡಿಲ್ಲ, ಬೇಜಾರಾಗಬೇಡಿ. ಯಾಕಂತಂದರೆ ಹೋಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ತಾಳ್ಮೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ನನಗೆ 4 ತಿಂಗಳಲ್ಲೇ ಆಗಿದೆ. ತಾಳ್ಮೆಯನ್ನು ಜಾಸ್ತಿ ತಗೊಂಡಿಲ್ಲ ನಾನು, ಆಗದೆ ಇರೋರಿಗೆ ಹೇಳ್ತಾ ಇದ್ದೀನಿ ಪಾಪ. ಯಾಕಂದರೆ ಕಷ್ಟ ಎಲ್ರಿಗೂ ಇರುತ್ತಲ್ವ, ಎಲ್ಲರೂ ಒಂದು ಏನೋ ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸೊ ನನಗೂ ಕೂಡ ಇತ್ತು. ನಾನು ಎಲ್ಲನೂ ಹಾಗೆ ಮೇಂಟೈನ್ ಮಾಡಿಕೊಂಡೆ, ವಾಚ್ ಅವರ್ನು ಮಾಡಿಕೊಂಡೆ. ಆಮೇಲೆ ಸಬ್ಸ್ಕ್ರೈಬರು ಕೂಡ 4,000 ಮೇಲೇ ಇದೆ. ನಾನು ಹೇಳಿದೆ ಅಲ್ವಾ, ಆ ಥರ ಎಲ್ಲ ಫಾಲೋ ಮಾಡಿದರೆ ನಿಮಗೂ ಕೂಡ ಸಬ್ಸ್ಕ್ರೈಬರು ಬರ್ತಾರೆ, ವಾಚ್ ಅವ್ರು ಕೂಡ ಆಗುತ್ತೆ. ಆಮೇಲೆ ಎಲ್ಲರ ವಿಡಿಯೋನ ನೋಡಿ ನಿಮ್ಮ ವಿಡಿಯೋನ ಅವ್ರು ನೋಡ್ತಾರೆ, ಆವಾಗ ಕೂಡ ವಾಚ್ ಅವರ್ ಜಾಸ್ತಿ ಮಾಡ್ಕೋಬೋದು ನೀವು. ಮತ್ತು ನಿಮಗೆ ವಾಚ್ ಅವರ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಲೈವೇ ಮಾಡಬೇಕು ಅಂತ ಏನಿಲ್ಲ. ನೀವು ವಿಡಿಯೋ ಹಾಕ್ಕೊಂಡು ಹೋಗಿಬಿಟ್ಟು ಬೇರೆದವ್ರ ವಿಡಿಯೋ ನೋಡಿ ಅಲ್ವಾ, ಬೇರೆದವ್ರ ವಿಡಿಯೋ ನೋಡಿದರೆ ನಿಮ್ಮದು ಅವ್ರು ನೋಡ್ತಾರೆ. ಏನು ಗೊತ್ತಾ, ಇಲ್ಲಿ ನಿಮ್ಮ ವಿಡಿಯೋ ಅವರು ನೋಡಬೇಕು ಅಂತ ಅಂದರೆ ನೀವು ಅವರ ವಿಡಿಯೋ ನೋಡಲೇಬೇಕು, ಇದು ಮಾತ್ರ ಗ್ಯಾರಂಟಿ ಇಲ್ಲಿ. ಯಾಕಂದರೆ ಎಲ್ಲರೂ ಇವಾಗ ದೊಡ್ಡವರು ಎಲ್ಲ ಇರ್ತಾರೆ, ಅವ್ರಿಗೆ 10 ಲಕ್ಷದವರೆಗೂ ಸಬ್ಸ್ಕ್ರೈಬರ್ ಇರ್ತಾರೆ. ಅವರಿಗೆ ಆಗಿರಲ್ಲ ಒಂದು 5-10 ಸಾವಿರ ವ್ಯೂಸ್ ಅವರಿಗೆ ಆಗಿರಲ್ಲ. ನಾವು ಎಕ್ಸೆಪ್ಟ್ ಮಾಡೋದು ತಪ್ಪು ಅಲ್ವಾ. ಯಾಕಂದರೆ ಇವಾಗ ಎಲ್ಲರೂ ಯೂಟ್ಯೂಬರ್ಸೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಯೂಟ್ಯೂಬ್ ಅಂತ ಇದ್ದಾರೆ. ಹಾಗಾಗಿ ಅವರ ಯೂಟ್ಯೂಬ್ ಚಾನಲ್ನೇ ಹೇಗೆ ಗ್ರೋ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಏನೋ ಜಾಸ್ತಿ ತುಂಬ ಫೇಮಸ್ ಇರೋರು ಹಂಗೆ ರನ್ ಆಗ್ತಾರೆ. ಒಂದು ಸಲ ಆ ಥರ ಆದರೆ ನೀವು ಕ್ಲಿಕ್ ಆಗ್ತೀರ ಅಂತ ನಾನು ಹೇಳ್ತೇನೆ. ಹೋಪ್ ಮಾತ್ರ ಕಳ್ಕೊಬೇಡಿ, ಇಲ್ಲಿ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನನ್ನ ಮಾತು ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ, ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ, ವಾಚ್ ಅವರು ಮಾಡ್ಕೊಳ್ಳಿ. ನಾನು ಹೇಳಿರೋದು ಇಷ್ಟೇ ಟಿಪ್ಸ್ ನನ್ನ ಹತ್ರ ಇರೋದು, ನಾನು ಮಾಡಿರೋದು ಕೂಡ ಇದೆ. ಮತ್ತು ದುಡ್ಡು ಕೊಟ್ಟು ಎಲ್ಲ ಸಬ್ಸ್ಕ್ರೈಬರ್ ಎಲ್ಲ ತೊಗೊಬೇಡಿ ಪ್ಲೀಸ್. ಯಾಕಂತಂದರೆ ಅದರಿಂದ ಏನೂ ಯೂಸ್ ಇಲ್ಲ. ಅವ್ರು ನೋಡ್ತಾರ, ನಾಳೆ ನೀವು ಇವಾಗ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಹಂಗೂ ಮಾಡ್ತಾ ಇದ್ದಾರೆ, ಯಾರಂತ ನನಗೂ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. ಒಬ್ಬರು ಕೇಳಿದ್ರು ನನಗೆ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರೆ ಹೆಂಗೆ ಅಂತ. ಇದು ಏನದು ವಾಚ್ ಅವರು, ಅದು ನನಗೆ ಗೊತ್ತಿಲ್ಲ, ಯಾಕಂತಂದರೆ ನಾನು ಅದನ್ನು ಮಾಡಿಲ್ಲ. ಸೊ ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ದೇವರಾಣೆಗೂ ಗೊತ್ತಿದ್ದರೆ ನಾನು ಹೇಳ್ತಿದ್ದೆ. ಸೊ ಪ್ಲೀಸ್ ಆ ಥರ ಮಾಡಬೇಡಿ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸರಿ ದಾರಿ ಹೋದರೆ ಒಂದು ಲೇಟ್ ಆಗ್ಬೋದು, ಇಲ್ಲ ಅನ್ನಲ್ಲ. ನಾವು ಸರಿ ದಾರಿಲಿನೇ ಹೋಗಬೇಕು ಅಂತ ನನಗೆ ಅನಿಸಿರೋದು. ನಾನು ಸರಿ ದಾರಿಲಿನೇ ಹೋಗಿರೋದು. ನೀವು ತಪ್ಪು ದಾರಿ ತುಡಿಬೇಡಿ. ತಪ್ಪು ದಾರಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಆ ಥರ ಮಾಡಬೇಡಿ. ತಪ್ಪು ದಾರಿ ಏನಲ್ಲ. ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇದೆ ಅದು ಅಲ್ವಾ. ಮಾನಿಟೈಸೇಷನ್ ಮಾಡ್ಕೋಬೋದು. ಡಾಲರ್ ಹೆಂಗೆ ಮಾಡ್ಕೋತೀರಾ ಅಲ್ವಾ. ನಿಮಗೆ ಡಾಲರ್ಗೆ ಎಷ್ಟಾದರೆ ಎಷ್ಟು ಅಮೌಂಟ್ ಬರುತ್ತಂತ ನಿಮಗೂ ಗೊತ್ತಿರುತ್ತೆ. ಸೊ ಆ ತಪ್ಪನ್ನು ಮಾಡಬೇಡಿ. ಯಾಕಂತಂದರೆ ನಾವು ಮೊದಲೇ ಇನ್ವೆಸ್ಟ್ ಮಾಡೋದು ತಪ್ಪು. ಈ ಯೂಟ್ಯೂಬಿಗೆ ಬಂದಾಗ ಇನ್ವೆಸ್ಟ್ ಮಾಡಬೇಡಿ ಮೊದಲು ಯಾರು ಅಷ್ಟೇ. ನಿಮ್ಮ ಮೊಬೈಲಲ್ಲಿ ಎಷ್ಟಾಗುತ್ತೋ ಏನಾಗುತ್ತೋ ಅಷ್ಟೇ ಮಾಡಿ. ಯಾಕಂತಂದರೆ ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಹೋಪ್ ಕಳ್ಕೊಂಡ್ಮೇಲೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಎಲ್ಲನೂ ವೇಸ್ಟ್ ಮಾಡ್ಕೋಬೇಡಿ, ಲಾಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಿಮಗೆ ಪೇಮೆಂಟ್ ಬಂದ ಮೇಲೆ ಏನಾದರೂ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ಮೊದಲೇ ಇನ್ವೆಸ್ಟ್ ಮಾಡಿ ಎಲ್ಲನೂ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ಯಾಕಂತಂದರೆ ಅದು ಬೇಗ ಬರಲ್ವಲ್ಲ ನಮ್ಮ ಕಡೆ ಅಮೌಂಟ್ ಅನ್ನೋದು. ಈ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬೇಗ ಬರಲ್ಲ ನಮ್ಮ ಕಡೆ. ಏನೋ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಬೇಸಿದ್ರೆ ಬೇಗ ಬರ್ಬೋದು.
ಅದರ್ವೈಸ್ ಬರಲ್ಲ. ಜಾಸ್ತಿ ನಿಮಗೆ ಯಾವ ಥರ ವೀಡಿಯೋ ಹಾಕಬೇಕು ಅನಿಸುತ್ತೋ ಆ ಥರನೇ ವೀಡಿಯೋ ಹಾಕಿ, ಮತ್ತು ನಿಮಗೆ ಬೇರೆ ಯಾರಾದರೂ ಈ ಥರ ವೀಡಿಯೋ ಮಾಡಿ ಹಾಕು ಅಂತ ಕೇಳಿದರೆ ಅವ್ರಿಗೋಸ್ಕರನೂ ವೀಡಿಯೋ ಮಾಡಿ ಹಾಕಿ ಅಂತ ನಾನು ಕೇಳ್ಕೊತೇನೆ. ಸೊ ನಾನು ಕೂಡ ಹಾಗೆ ಮಾಡ್ತೇನೆ. ನನಗೆ ಯಾರು ಕಮೆಂಟ್ ಹಾಕಿ ಯಾವ ವೀಡಿಯೋ ಮಾಡಂತ ಹೇಳ್ತಿರೋ ನನ್ನ ಕಡೆ ಆದರೆ ನಾನು ಖಂಡಿತವಾಗಿಯೂ ಆ ವಿಡಿಯೋನ ಮಾಡ್ತೇನೆ. ನಾನು ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ನನ್ನ ಕಡೆ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೇನೆ ಅಷ್ಟೇ. ಒಂದೊಂದ್ಸಲ ಆಗಲ್ವಲ್ಲ, ಅದು ನಮಗೆ ಗೊತ್ತಿರಲ್ಲ ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ. ಸೊ ಅದಕ್ಕೆ ನಾನು ಇದ್ದಿದ್ದನ್ನು ಹೇಳ್ತೇನೆ. ಇಲ್ಲದೇ ಇರೋದನ್ನು ತಂದುಬಿಟ್ಟು ಹಾಗೆ ಹಿಂಗೆ ಅಂತ ಹೇಳಿ ಬೇರೆದವ್ರಿಗೆ ಮೋಸ ಮಾಡಬೇಡಿ. ಯಾಕಂತಂದರೆ ಎಷ್ಟೋ ಜನ ಪಾಪ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಒಬ್ಬೊಬ್ಬರಿಗೆ ನಿಜ ಹೇಳ್ತಾ ಇದ್ದೀನಿ ಹೆಂಗೆ ಅಂತ ಏನೂ ಗೊತ್ತಿರಲ್ಲ. ಸುಳ್ಳು ಹೇಳಿ ಅವರನ್ನು ಹಾದಿ ತಪ್ಪಿಸ್ಬೇಡಿ. ಯಾರೂ ಹಂಗೆ ಹೇಳಲ್ಲ ಅಂತ ಅನ್ಕೋತೀನಿ. ಹಾಗೇನಾದರೂ ಮಾಡ್ತಿದ್ರೆ ಹಂಗೆ ಯಾರು ಮಾಡಬೇಡಿ. ಯಾಕಂತಂದರೆ ಎಲ್ಲರೂ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ನಾನು ಕೂಡ ಹಾಗೆ ಕಷ್ಟಪಟ್ಟು ಬಂದಿದ್ದೇನೆ. ಸೊ ನೀವು ಕೂಡ ಹಾಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಒಂದು ಫುಲ್ ಮಾನಿಟೈಸೇಷನ್ ಆಗಿರೋದಕ್ಕೆ ನನಗೆ ಖುಷಿಯಾಗಿದೆ. ಸೊ ಮತ್ತು ನಾನು ನಿಮಗೆ ನನ್ನ ಕಡೆ ಆದಷ್ಟು ಸಪೋರ್ಟ್ ಮಾಡ್ತೇನೆ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ಅವರಿಗೂ ಕೂಡ ಸಪೋರ್ಟ್ ಮಾಡ್ತೇನೆ ನಾನು, ಓಕೆನಾ? ಯಾರಿಗೂ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೇನೆ. ಯಾಕಂತಂದರೆ ನಿಮ್ಮಿಂದನೇ ನಾನು ಅಂದಮೇಲೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ಯಾರೆಲ್ಲ ನನಗೆ ಏನು ಮೆಂಬರ್ಶಿಪ್ ತಗೋಬೇಕು ಅಂತ ಇಷ್ಟ ಇದ್ದರೆ ತಗೊಳ್ಳಿ. ಇಷ್ಟ ಇದ್ದರೆ ಅಂತ ಅಂದರೆ ನನ್ನ ಒಂದು ಮಾತು ನಿಮಗೆ ಇಷ್ಟ ಆಗಿರ್ಬೋದು, ಏನೇ ಒಂದು ಇಷ್ಟ ಆಗಿರ್ಬೋದು, ನಿಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಇಲ್ಲ ಅಂದರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಾಕಷ್ಟೇ. ನನಗೆ ಖುಷಿ ಇದೆ. ನನಗೆ ತಗೊಳ್ಳೇಬೇಕು ಅಂತ ಏನೂ ಇಲ್ಲ. ನನಗೆ ಹಾಗೆ ವೀಡಿಯೋ ನೋಡಿದರೆ ಸಾಕು, ನನಗೆ ತುಂಬ ಖುಷಿ ಇದೆ. ನೀವು ವೀಡಿಯೋ ನೋಡಿ ಕಮೆಂಟ್ ಹಾಕಿದರೆ ಸಾಕು ನನಗೆ, ಓಕೆನಾ? ಎಲ್ಲರಿಗೂ ಇಷ್ಟು ಹೇಳಿಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಥ್ಯಾಂಕ್ ಯು ಸೋ ಮಚ್. ಮತ್ತು ಲೈಕ್ ಕೊಡಿ, ಒಂದು ಮುದ್ದಾದ ಒಂದು ಕಮೆಂಟ್ ಹಾಕಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ಎಲ್ಲನೂ ನೋಡಿ ಪ್ಲೀಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಬೈ ಬಾಯ್, ಟೇಕ್ ಕೇರ್ ಎಲ್ಲರಿಗೂ.